ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಏನ್ರಿ ಹೆಸರು ನಿಮ್ದ್ರಿ? ದರ್ಯಪ್ಪ ರೀ. ವ್ಯವಸಾಯ ಮಾಡಾಕತ್ತಿ ಎಷ್ಟು ವರ್ಷ ಆಯ್ತು ರೀ ನಿಮ್ಗೆ? ಸುಮಾರು ವರ್ಷ ಆಯ್ತು. ಸುಮಾರು ಅಂದ್ರೆ ಎಷ್ಟು ವರ್ಷ ಆಯ್ತು ರೀ? 50 ವರ್ಷ. ಇಲ್ಲಿ ನಿಮ್ಮ ತಂದೆಯವರೆಲ್ಲ ನಮ್ಮ ತಂದೆಗಳು ನೀವು ಮಾಡಾಕತ್ತೀರಿ? ನಾವು ಮಾಡಾಕತ್ತಿ ಒಂದು 10-15 ವರ್ಷ. 10-15 ವರ್ಷ ಆಯ್ತು. ಓಕೆ. ಮೊದಲ ಯಾವ ಪದ್ಧತಿ ಒಳಗೆ ಕೃಷಿ ಮಾಡ್ತಿದ್ರಿ? ಯಾವ ರೀತಿ ಮಾಡ್ತಿದ್ರಿ ಕೃಷಿನೆಲ್ಲ? ಕಬ್ಬದು ಹಚ್ಚೋದಾದ್ರೆ ಅವಾಗ 2 ಫೂಟ್ ಸಾಲ್ ಕೊಡ್ತಿದ್ವಿ ರೀ. 2.5 ಫೂಟ್ ಎಲ್ಲ ಸಾಲಿಗೆ ಹಚ್ಚಿದ್ರಿ. ಈಗ 4 ಫೂಟ್ ಕೊಡ್ತಾ ಇದ್ದೀವಿ. 4 ಫೂಟ್ ಕೊರಲ್ಲ. ಓಕೆ ಓಕೆ. ಏನ್ ಬದಲಾವಣೆ ಏನೇನಾಗಿದೆ? ಬದಲಾವಣೆ ಇಳುವರಿ ಹೆಚ್ಚು ಬರ್ತೈತಿ. 4 ಫೂಟ್ ಕೊರಿದ್ರೆ ಇಳುವರಿ ಚಲೋ ಬರ್ತೈತಿ. 2.5 ಫೂಟಿಂದ ಇಳುವರಿ ಕಮ್ಮಿ ರೀ. ಕಬ್ಬು ಸಣ್ಣ ಬರ್ತೈತಿ. ಕಬ್ಬು ಸಣ್ಣ ಬರ್ತೈತಿ. ಓಕೆ. ಮೊದಲ ರಾಸಾಯನಿಕ ಮಾಡ್ಕೋತಿದ್ರ ಸಾವಯವ ಕೃಷಿ ಮಾಡ್ತಿದ್ರ? ಮೊದಲು ರಾಸಾಯನಿಕ ಇತ್ತು. ರಾಸಾಯನಿಕ ಮಾಡ್ತಿದ್ರಿ? ರಾಸಾಯನಿಕ ಮಾಡ್ತಿದ್ರು. ಈಗ ಡಾಕ್ಟರ್ ಸಾಲ್ ಅಂತ ಮಾಡ್ತಾ ಇದೀವಿ. ಅದು ಇಳುವರಿ ಚಲೋ ಹೊಂದಿದೆ. ಈಗ ಸದ್ಯ ಯಾವ ಕೃಷಿ ಮಾಡ್ಕೊಳತ್ತೀರಿ? ಯಾವ ಪದ್ಧತಿ ಕೃಷಿ? ಈಗ ಅರಿಶಿನ ಮಾಡ್ಕೊತಿದ್ದೀವಿ. ಅರಿಶಿನ ಅಂದ್ರೆ ಅರಿಶಿನ ಕಬ್ಬು ಬೆಳೆದಿದ್ದೇವೆ. ಬೆಳೆಯಲ್ಲಿ ಇದು ಕಬ್ಬಿಗೆ ಡಾಕ್ಟರ್ ಸಾಲ್ ಮಾಡಿದ್ದೇವೆ. ಕಬ್ಬಿಗೆ ಡಾಕ್ಟರ್ ಸಾಲ್, ಇನ್ನು ಅರಿಶಿನಕ್ಕೆ ಡಾಕ್ಟರ್ ಸಾಲ್ ಮಾಡ್ಬೇಕು. ಎಷ್ಟು ವರ್ಷ ಆಯ್ತು ನೀವು ಡಾಕ್ಟರ್ ಸಾಲ್ ಮಾಡ್ಕೊಳಕತ್ತಿ? ಈಗ ಒಂದು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಈಗ ನೀವು ಮೊದಲ ರಾಸಾಯನಿಕ ಪದ್ಧತಿಯಲ್ಲಿ ಕೃಷಿ ಮಾಡ್ತಿದ್ರಿ, ಈಗ ಸಾವಯವ ಪದ್ಧತಿ ಬಂದಿರಿ. ಡಾಕ್ಟರ್ ಸಾಲ್ ಏನ್ ಮಾಡ್ಕೊಳ್ತಿದ್ರಲ್ಲ, ಅವಾಗ ನೀವು ಬಳಕೆ ಮಾಡೋದಾಗ ಖರ್ಚು ಯಾವ ರೀತಿ ಆಯ್ತು? ಖರ್ಚಿನಲ್ಲಿ ಏನ್ ವ್ಯತ್ಯಾಸ ಆಯ್ತು? ಖರ್ಚು ಅವಾಗ ಇದು ಖರ್ಚು ಹೆಚ್ಚು ಬರ್ತಿತ್ತು ಸರ್. ರಾಸಾಯನಿಕ ಇದಕ್ಕೆ ಫರ್ಕ್ ಆಕೈತ್ರಿ. ಎಷ್ಟು ಫರ್ಕ್ ಆಕೈತ್ರಿ? ಅದು ಇದೊಂದು 10,000 ರೂಪಾಯಿದಾಗ ಒಂದು 20,000. ಅಂದ್ರೆ ಅರ್ಧಕ್ಕರ್ಧ ಖರ್ಚು ಕಡಿಮೆ ಆಯ್ತು. ಓಕೆ ಓಕೆ. ಭೂಮಿ ಒಂದ್ ಸ್ವಲ್ಪ ಇದು ಮತ್ತೆ ಇದನ್ನ ಕೊಡೋದ್ರ ಲೇಟ್ ಆದ್ರೂ ಒಂದ್ ಸ್ವಲ್ಪ ಹೊಂದ್ಕೊಂಡ್ ಹೋಗುತ್ತೆ. ಆಗ ಒಂದ್ ಸ್ವಲ್ಪ ಇಲ್ರಿ, ಇಳುವರಿ ಕಮ್ಮಿ ಬರ್ತಿತ್ತು. ಮುಂದ ಎರಿಹುಳ ಭೂಮಿ ಒಳಗ? ಎರಿಹುಳ ಅದು ಕಮ್ಮಿ. ಎರಿಹುಳನ ಇರ್ತಿರ್ಕಿಲ್ರಿ ಅವಾಗ. ಈಗ ಒಂದ್ ಸ್ವಲ್ಪ ಜಾಸ್ತಿ. ಈಗ ನೀವು ರಾಸಾಯನಿಕ ಕೃಷಿ ಮಾಡ್ತಿದ್ರಲ್ಲ, ರಾಸಾಯನಿಕ ಕೃಷಿ ಮತ್ತು ಸಾವಯವ ಕೃಷಿ ಏನು ಡಾಕ್ಟರ್ ಸಾಲ್ ಮಾಡ್ತಿದ್ರಲ್ಲ, ರೋಗಗಳು ಯಾವ ರೀತಿ? ರೋಗಗಳು ನಮ್ ಸ್ವಲ್ಪ ಜಾಸ್ತಿನೇ. ಅದಕ್ಕೂ ಒಂದ್ ಸ್ವಲ್ಪ ಕಮ್ಮಿ. ಯಾವ್ದಕ್ಕೆ ಕಮ್ಮಿ ರೀ? ಡಾಕ್ಟರ್ ಸಾಲ್ ಕಮ್ಮಿ ರೀ. ಅದಕ್ಕೊಂದ್ ಸ್ವಲ್ಪ ರೋಗಗಳು ಜಾಸ್ತಿ ಇಲ್ಲ. ಇಳುವರಿ ಒಳಗ? ಇಳುವರಿ ಡಾಕ್ಟರ್ ಸಾಲ್ ಹೆಚ್ಚನ್ರಿ. ಸ್ವಲ್ಪ ಕಬ್ಬಿಯನ್ನು ಎಷ್ಟು ಟನ್ನೇಜ್ ಬರ್ಬೋದು? ರಾಸಾಯನಿಕ ಕೃಷಿ ಒಳಗ ಎಷ್ಟು ಟನ್ನೇಜ್ ಇತ್ತು, ಈಗ ಎಷ್ಟು ಬಂದೈತಿ? ಇದ್ರೆ ನಮ್ದು ಒಂದು ವರ್ಷ ಮಾಡಿದ ಕಬ್ಬು ಇಳುವರಿ ಹೆಚ್ಚು ಬಿದ್ದೈತ್ರಿ. ಎಷ್ಟ್ರಿ? 30 ಗುಂಟೆ ಎಲ್ಲ 45 ಟನ್. 45 ಟನ್. ಅದ 30 ಗುಂಟೆಗೆ ರಾಸಾಯನಿಕದಾಗ ಮಾಡಿದ್ರ ಅದು ಭಾಳ ಕಮ್ಮಿ. ನೀವು ರಾಸಾಯನಿಕ ಕೃಷಿ ಮಾಡ್ಕೊಂಡಿರ್ತೀರಿ, ಇವಾಗ ಸಾವಯವ ಕೃಷಿ ಮಾಡ್ಕೊಂಡ್ರಿ, ಯಾವ್ದು ನಿಮಗೆ ಸೂಟೇಬಲ್ ಅನ್ಸತೈತಿ? ಮತ್ತು ನಾವು ಮುಂದಿನ ಜನರೇಷನ್ ನಾವು ಮಣ್ಣನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ರಾಸಾಯನಿಕ ಕೃಷಿ ಚಲೋ ಅನ್ಸಾಯ್ತು, ಇನ್ನು ಸಾವಯವ ಕೃಷಿ ಚಲೋ ಅನ್ಸಾಯ್ತು? ನಮ್ಗೆ ಸಾವಯವ ಕೃಷಿ ಚಲೋ ಅನ್ಸಾಯ್ತು. ಯಾಕೆ ನಿಮ್ಗೆ ಹಂಗ ಅನ್ಸೈತಿ? ಅಂದ್ರೆ ಭೂಮಿ ಚಲೋ ಬರುತ್ತೆ, ಬೆಳೆ ಚಲೋ ಬರ್ತಾ ಇದೆ. ಅದ್ರ ಸಂಬಂಧ ಭೂಮಿ ಕೆಡ್ತಿಲ್ಲ. ಅದಕ್ಕಾಗಿ ಭೂಮಿ ಕಸದ ಪ್ರಮಾಣ ಹೆಂಗ್ರಿ? ಕಸದ ಪ್ರಮಾಣ ಒಂದ್ ಸ್ವಲ್ಪ ಕಮ್ಮಿ ಲಗ್ ತಕೋಬೇಕು. ಒಂದ್ ಸ್ವಲ್ಪ ಔಷಧವನ್ನು ಸ್ಪ್ರೇ ಕೊಡ್ತೀವಿ. ಈಗ ನೀವು ಕಸ ತೆಗಿತೀರಿ ರಾಸಾಯನಿಕ ಕೃಷಿ ಮಾಡಿದಾಗ, ಅಲ್ಲಿರುವಂತ ಮಣ್ಣು ಹೆಂಗಿರ್ತೈತ್ರಿ? ಅಲ್ಲಿ ಕಸ ರಾಸಾಯನಿಕ ಕೃಷಿ ಒಳಗ್ರಿ? ರಾಸಾಯನಿಕ ಬಿಗಿ ಬರುತ್ತೆ, ಗಟ್ಟಿ ಆಕೈತ್ರಿ, ಬೆರ್ಸ್ ಬರ್ತೈತಿ. ಅಲ್ಲಿ ಕಸ ತೆಗಿದಕ್ಕ ಇಲ್ಲಿ ಕಸ ತೆಗಿದಕ್ಕ ಏನೇನ್ ಫರ್ಕ್? ಅದೊಂದ್ ಸ್ವಲ್ಪ ಗಟ್ಟಿ ಆಗೈತ್ರಿ, ಇದು ಗಟ್ಟಿ ಆಕೈತ್ರಿ. ಇದಟ ಪಳ ಇರ್ತೈತ್ರಿ ಭೂಮಿ. ತೆಗಿವಾಗ ನಿಮ್ಗೆ ಯಾವ ರೀತಿ ಅನುಭವ ಸಿಗ? ಕಸ ತೆಗಿವಾಗ ಯಾವ ರೀತಿ ಅನುಭವ ಆಕೈತಿ? ಪಳ ಅದೊಂದ್ ಸ್ವಲ್ಪ ಬಿಗಿ ಸರಿ.